ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಮನೆಯ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ನನ್ನ ಮಗಳು ಗುಂಡು ಮಾಡ್ಸೋಕ್ಕೆ ಫಸ್ಟ್ ಟೈಮ್ ಗುಂಡು ಮಾಡ್ಸೋಕೆ ಹೋಗ್ತಾ ಇದ್ವಿ. ಮೊದಲೇ ಅವಳಿಗೆ ಏರ್ಸಿಲ್ಲ. ಮನೆ ದೇವ್ರ ಟೆಂಪಲ್. ನಾವು ಫಸ್ಟ್ ಗಣೇಶ ಪೂಜೆ ಮಾಡಿದ್ವಿ, ಒಳಗಡೆ ಹೋದ್ವಿ. ಇದೇ ದೇವರು, ನಮ್ಮ ಮನೆ ದೇವರು. ಇಲ್ಲಿ ನೋಡಿ, ಗಾಲಿ ಗುಂಡು ಮಾಡ್ಸೋಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಕಡೆ ಗುಂಡು ಅನ್ನೋಕ್ಕಿಂತ ಜವಳ ತೆಗ್ಸೋದು ಅಂತಾರೆ. ಫಸ್ಟ್ ಟೈಮ್ ಹೇರ್ ತೆಗಿಯೋದನ್ನು, ಗುಂಡು ಮಾಡಿಸೋದನ್ನು ಜವಳ ಅಂತ ಹೇಳ್ತಾರೆ. ನೋಡಿ ಎಷ್ಟು ಗಟ್ಟಿ ಹಿಡ್ಕೊಂಡಿದ್ದೀನಿ, ಕೈಯೆಲ್ಲ ಕಾಲೆಲ್ಲ ಫುಲ್ ಗಟ್ಟಿ ಹಿಡ್ಕೊಂಡಿದ್ದೀವಿ. ಎಲ್ಲಿ ಸ್ವಲ್ಪ ಇದು ಮಿಸ್ಟೇಕ್ ಆಗಿಬಿಟ್ರೆ ಬ್ಲಡ್ ಬಂದ್ಬಿಡುತ್ತೆ ಅಂತ. ಪಾಪ ತುಂಬ ಅಂದರೆ ತುಂಬ ಅಳ್ತಿದ್ಲು. ಫಸ್ಟ್ ಟೈಮ್ ಮನೆ ದೇವರಿಗೆ ಕರ್ಕೊಂಡು ಹೋಗ್ತಾವನ್ನ. ಅವಳು ಯಾವಾಗಲೂ ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ಇದಕ್ಕೋಸ್ಕರ ಕರ್ಕೊಂಬಂದು, ಅಳ್ಸೋಗೋಸ್ಕರ ಕರ್ಕೊಂಡು ಹೋಗ್ತೀರಾ ನನ್ನ ಅಂತ ಕೇಳ್ತಾಳೇನೋ. ಮಾತು ಬಂದಿದ್ರೆ ಕೇಳ್ತಿದ್ಲೇನೋ. ಅಂದರೆ ತುಂಬಾ ಅಳ್ತಾ ಇದ್ಲು ಪಾಪ. ಅವಳಿಗೆ ಫಸ್ಟಿಂದ ಏರ್ಸ್ ಕಮ್ಮಿನೇ ಇರೋದು. ಸೊ ಹೇರ್ಸ್ ಅವ್ರು ಹೇಳಿದ್ರು ಹೇರ್ ತೆಗಿಯೋರು, ಹೇರ್ ಜಾಸ್ತಿ ಇದ್ದರೆ ತೆಗಿಬೋದು ಆರಾಮಾಗಿ, ಹೇರ್ಸ್ ಕಮ್ಮಿ ಇದ್ದರೆ ಭಯ ಆಗುತ್ತೆ ತೆಗಿಯೋಕ್ಕೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ. ನೋಡಿ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ತುಂಬಾ ಅಳ್ತಾ ಇದ್ಲು ಪಾಪ. ಇದು ಅಲ್ಲದೆ ಒಂದೇ ದಿನಕ್ಕೆ ಜಾಸ್ತಿ ಅಳಿಸ್ತಿದ್ದೀವಿ ನಾವು ಇವತ್ತು. ಯಾಕಂದರೆ ಇದಾದ್ಮೇಲೆ ನೆಕ್ಸ್ಟು ಮುರುಗು ಚುಚ್ಚೋದು, ಅಂದರೆ ಕಿವಿ ಚುಚ್ತಾ ಇದ್ದೀವಿ. ನನ್ನ ಕೈಲಂತೂ ನೋಡೋಕ್ಕೆ ಆಗ್ತಿದ್ದಿಲ್ಲ ಅವಳು ಅಳೋದನ್ನು. ತುಂಬ ಅಂದರೆ ತುಂಬ ಅಳ್ತಾ ಇದ್ಲು ಪಾಪ ಅವಳು. ಹೇರ್ ಎಲ್ಲ ತೆಗೆಯೋದು ಆದಮೇಲೆ ನೋಡಿ, ಗುಂಡು ಬಾಸ್ ಆಗಿಬಿಟ್ಟಿದ್ದಾಳೆ. ನಾನು ಸೇಮ್ ಡ್ರೆಸ್ ತೊಗೊಂಡಿದ್ವಿ. ನೆಕ್ಸ್ಟು ಕಿವಿ ಚುಸ್ತಾರೆ ಅಂತ ಅವಳಿಗೆ ಗೊತ್ತಿಲ್ಲ ಪಾಪ. ಗೊತ್ತಾಯ್ತಂದರೆ ಅಳ್ತಿದ್ಲೇನೋ. ಸ್ಟಾರ್ಟ್ ಮಾಡಿದ್ದೀರ. ತುಂಬ ಅಂದರೆ ತುಂಬ ಅಳ್ತಿದ್ಲು ಅಪ್ಪ, ಎಷ್ಟು ಅಳ್ತಿದ್ಲು. ನಾನಂತೂ ದೂರ ಹೋಗಿ ನಿಂತ್ಬಿಟ್ಟಿದ್ದೆ, ನೋಡೋಕ್ಕೆ ಆಗಲಿಲ್ಲ ನನ್ನ ಕಣ್ಣು, ಅಷ್ಟೊಂದು ಅಳ್ತಿದ್ಲು ಪಾಪ. ಎಲ್ಲರೂ ಗಟ್ಟಾಗಿ ಹಿಡ್ಕೊಂಡಿದ್ರು. ನೋಡಿ ಎಷ್ಟೊಂದು ಅಳ್ತಿದ್ದಾಳೆ. ಇದು ನನ್ನ ಫೇವ್ರೆಟ್ ಪಿಕ್, ಯಾವಾಗಲೂ ನೆನಪಿರುತ್ತೆ ಅದು. ನೋಡಿ, ಒಂದು 4 ಡೇಸ್ಗೆ ಪೇನ್ ಎಲ್ಲ ಕಮ್ಮಿ ಆಯಿತು. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಡ್ರೆಸ್ ಎಲ್ಲ. ಮೇಡಮ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.